ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ಬುದ್ಧಿವಂತ ಗೂಬೆ. ವಯಸ್ಸಾದ ಗೂಬೆ ಒಂದು ಪ್ರತಿದಿನ ತಾನು ಕೂರುತ್ತಿದ್ದ ಮರದ ಕೆಳಗಿನ ಸುತ್ತಲೂ ನಡೆಯುವ ಘಟನೆಗಳನ್ನು ನೋಡುತ್ತಿತ್ತು. ಜನರು ಮರದ ನೆರಳಿಗೆ ವಿಶ್ರಮಿಸುತ್ತಾ ತಮ್ಮ ತಮ್ಮ ಅನುಭವಗಳನ್ನು ಮಾತನಾಡಲು ಶುರು ಮಾಡಿದರು. ಹೆಚ್ಚು ಹೆಚ್ಚು ವಿಷಯಗಳನ್ನು ಒಬ್ಬರಿಗೊಬ್ಬರು ಹಂಚಿಕೊಳ್ಳುತ್ತಿದ್ದರು. ಗೂಬೆ ಇದನ್ನು ಗಮನಿಸಲು ಪ್ರಾರಂಭಿಸಿತು. ಹೀಗೆ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಜನರು ಮಾತನಾಡುವುದನ್ನು ಮತ್ತು ಕಥೆಗಳನ್ನು ಹಂಚಿಕೊಳ್ಳುವುದನ್ನು ಕುತೂಹಲದಿಂದ ಆ ಗೂಬೆ ಕೇಳಿಸಿಕೊಳ್ಳುತ್ತದೆ. ಜನರ ಅನುಭವ ಮತ್ತು ಅವರ ಎಲ್ಲಾ ರೀತಿಯ ಕಥೆಗಳನ್ನು ಕೇಳುತ್ತಾ ಎಲ್ಲ ಅನುಭವಗಳನ್ನು ತಾನು ಪಡೆದುಕೊಂಡಿತು. ಈ ಎಲ್ಲ ಅನುಭವಗಳು ಗೂಬೆಗೆ ದಿನದಿಂದ ದಿನಕ್ಕೆ ಬುದ್ಧಿವಂತನಾಗಲು ಸಹಾಯ ಮಾಡಿತು. ಇದರಿಂದ ಕಡಿಮೆ ಮಾತನಾಡಿದಷ್ಟು ಕಡಿಮೆ ತೊಂದರೆ ಮತ್ತು ಗೌರವ ಹೆಚ್ಚು ಎಂದು ಅರಿತುಕೊಂಡ. ಸ್ನೇಹಿತರೆ, ಇದರ ನೀತಿ ಕತೆ ಕಡಿಮೆ ಮಾತನಾಡಿ ಹೆಚ್ಚು ಗಮನಿಸುತ್ತಾ ಜಾಗರೂಕರಾಗಿರಿ. ಸ್ನೇಹಿತರೆ, ಈ ಕತೆ ಇಲ್ಲಿಗೆ ಮುಗಿಯಿತು. ಈ ಕತೆ ಹೇಗನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗಿ. ನಮಸ್ಕಾರ.